ನ್ಯೂಸ್ಗೆ ಸ್ವಾಗತ. ನಾನು ಸುಷ್ಮಾ. ಮತ್ತೊಂದು ದಂಗೆಗೆ ಕಾರಣವಾಗುತ್ತಾ ನಾಳಿನ ರೈತರ ಹೋರಾಟ? ಹೆದ್ದಾರಿ ತಡೆ ಬಗ್ಗೆ ಕಮಲ್ ಪಂತ್ ಕೊಟ್ಟ ವಾರ್ನಿಂಗ್ ಏನು? ಸಿದ್ದರಾಮಯ್ಯ ಟಕೂಟ ಏಟಿಗೆ ರಾಜಾಹುಲಿಯ ಪಂಚ್ ಹೇಗಿತ್ತು? ಟಿವಿ9 ವರದಿ ಬೆನ್ನಲ್ಲೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಹೈಫೈ ಲೈಫ್ಗೆ ಬ್ರೇಕ್ ಬಿದ್ದಿತ್ತು ಹೇಗೆ? ಇದೆಲ್ಲವನ್ನು ನೋಡೋಣ. ಕೃಷಿ ಕಾಯ್ದೆ ವಿರುದ್ಧದ ರೈತರ ಹೋರಾಟಕ್ಕೆ ಹೇಗೆಲ್ಲ ಬೆಂಬಲ ಸಿಗ್ತಿದೆ? ರೈತರ ಚಕ್ಕಾ ಜಾಮ್ಗೆ ಸಿದ್ಧತೆ ಹೇಗಿದೆ? ನಾಳೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ದು ಯಾರು? ಇದೆಲ್ಲವನ್ನು ನೋಡೋಣ ರೈತ ಕ್ರಾಂತಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ 3 ಕೃಷಿ ಕಾಯ್ದೆಗಳ ವಿರುದ್ಧ ಸಂಯುಕ್ತ ಕಿಸಾನ್ ಮೋರ್ಚಾ ನೇತೃತ್ವದಲ್ಲಿ ನಡೆಯುತ್ತಿರುವ ಹೋರಾಟ ದಿನದಿಂದ ದಿನಕ್ಕೆ ತೀವ್ರಗೊಳ್ಳುತ್ತಿದೆ. ಖಾಜಿಪುರ್ ಬಾರ್ಡರ್, ಟಿಕ್ರಿ ಬಾರ್ಡರ್ನಲ್ಲಿ ರೈತರು ಹೋರಾಟ ನಡೆಸುತ್ತಿದ್ದು ಭಾರಿ ಬಂದೋಬಸ್ತ್ ಮಾಡಲಾಗಿದೆ. ಜೊತೆಗೆ ಪ್ರತಿಭಟನಾ ಸ್ಥಳಕ್ಕೆ ಸಾವಿರಾರು ರೈತರು ಆಗಮಿಸುತ್ತಿದ್ದು ನಾಳಿನ ಚಕ್ಕಾ ಜಾಮ್ಗೆ ಭಾರಿ ಬೆಂಬಲ ಸಿಗ್ತಿದೆ. ನಾಳೆ ದೇಶಾದ್ಯಂತ ಮತ್ತೊಮ್ಮೆ ರೈತರ ಕಹಳೆ ಮೊಳಗಲಿದೆ. ಕೇಂದ್ರ ಜಾರಿಗೊಳಿಸಿರುವ 3 ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ ಅನ್ನದಾತರು ಹೆದ್ದಾರಿ ತಡೆ ನಡೆಸಲಿದ್ದಾರೆ. ಹೀಗಾಗಿ ನಾಳೆ ದೇಶ ಮತ್ತೊಂದು ರೈತ ಹೋರಾಟಕ್ಕೆ ಸಾಕ್ಷಿಯಾಗಲಿದೆ. ರೈತರ ಹೋರಾಟಕ್ಕೆ ರಾಜ್ಯದಲ್ಲೂ ಭಾರಿ ಬೆಂಬಲ ವ್ಯಕ್ತವಾಗುತ್ತಿದ್ದು ಹೆದ್ದಾರಿಗಳು 3 ಗಂಟೆಗಳ ಕಾಲ ಬಂದ್ ಆಗಲಿದೆ. ನಾಳೆ ದೇಶಾದ್ಯಂತ ಎತ್ತಿನ ಗಾಡಿ ಅಡ್ಡ ಇರಿಸಿ ಹೆದ್ದಾರಿಗಳ ತಡೆದು ರೈತರು ಪ್ರತಿಭಟನೆ ನಡೆಸಲಿದ್ದಾರೆ. ನಾಳೆ ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆವರೆಗೆ ಹೆದ್ದಾರಿಗಳನ್ನ ರೈತರು ತಡೆಯಲಿದ್ದಾರೆ. ರಾಷ್ಟ್ರ ರಾಜಧಾನಿ ದೆಹಲಿ ಹೊರತುಪಡಿಸಿ ಉಳಿದೆಡೆ ಹೆದ್ದಾರಿ ತಡೆಗೆ ಕರೆ ನೀಡಿದ್ದು, ಹೆದ್ದಾರಿ ತಡೆ ವೇಳೆ ಸಿಲುಕುವ ನಾಗರಿಕರಿಗೆ ಆಹಾರದ ವ್ಯವಸ್ಥೆ ಕೂಡ ಮಾಡಲಿದ್ದಾರೆ. ಈ ಮೂಲಕ ಹೆದ್ದಾರಿ ತಡೆಗೆ ಕೇಂದ್ರವೇ ಕಾರಣ ಎಂದು ಜನರಿಗೆ ಮನವರಿಕೆ ಮಾಡಿಕೊಡಲು ರೈತರು ಸಕಲ ಸಿದ್ಧತೆ ನಡೆಸಿದ್ದಾರೆ. ಕೇಂದ್ರ ಸರ್ಕಾರ ವಿವಾದಿತ ಕೃಷಿ ಕಾಯ್ದೆಗಳನ್ನು ಹಿಂಪಡೆಯುವವರೆಗೂ ಹೋರಾಟ ಮುಂದುವರಿಯಲಿದೆ ಅಂತ ದೆಹಲಿಯಲ್ಲಿ ಪ್ರತಿಭಟನಾ ನಿರತ ರೈತರು ಪಟ್ಟು ಹಿಡಿದಿದ್ದಾರೆ. ಕಿಸಾನ್ ಆಂದೋಲನ್ ಕಮಿಟಿ ಕೂಡ ಪ್ರತಿಭಟನೆಗೆ ಸಾಥ್ ಕೊಟ್ಟಿದ್ದು, ರೈತ ಮುಖಂಡ ಜಗದರ್ ಸಿಂಗ್ ನೇತೃತ್ವದಲ್ಲಿ ನೂರಾರು ರೈತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಅಲ್ಲದೆ ನಾಳೆ ನಡೆಯುವ ಚಕ್ಕಾ ಜಾಮ್ ಶಾಂತಿಯುತವಾಗಲಿದೆ ಅಂತ ಜಗದರ್ ಸಿಂಗ್ ತಿಳಿಸಿದ್ದಾರೆ. ಜನವರಿ 26ರಂದು ದೆಹಲಿಯ ಕೆಂಪುಕೋಟೆಯಲ್ಲಿ ನಡೆದ ಹಿಂಸಾಚಾರ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಈ ಬಗ್ಗೆ ತನಿಖೆ ನಡೆಸುತ್ತಿರುವ ಪೊಲೀಸರು ಹಲವರನ್ನ ಬಂಧಿಸಿದ್ದಾರೆ. ಆದರೆ ಘಟನೆಗೂ ರೈತರಿಗೂ ಸಂಬಂಧವಿಲ್ಲ ಎಂದು ರೈತ ಮುಖಂಡರು ತಿಳಿಸಿದ್ದಾರೆ. ನಾವು 2.5 ತಿಂಗಳಿನಿಂದ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸುತ್ತಿದ್ದೇವೆ. ದೆಹಲಿ ಗಲಭೆ ಬಗ್ಗೆ ಪೊಲೀಸರು ತನಿಖೆ ನಡೆಸಲಿ. ನಾಳಿನ ಚಕ್ಕಾ ಜಾಮ್ ಕೂಡ ಶಾಂತಿಯುತವಾಗಿ ಇರಲಿದೆ ಎಂದು ಕಿಸಾನ್ ಆಂದೋಲನ್ ಕಮಿಟಿ ಮುಖಂಡ ಜಗದರ್ ಸಿಂಗ್ ಹೇಳಿದ್ದಾರೆ. ದೆಹಲಿಯಲ್ಲಿ ಕೇಂದ್ರದ 3 ಕೃಷಿ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ನಡೆಯುತ್ತಿರೋ ಅನ್ನದಾತರ ಹೋರಾಟದಲ್ಲಿ ಕೋಡಿಹಳ್ಳಿ ಚಂದ್ರಶೇಖರ್ ಭಾಗಿಯಾಗಲಿದ್ದಾರೆ. ಗಾಜಿಪುರ್ ಗಡಿಯಲ್ಲಿ ಬೆಂಬಲಿಗರ ಜತೆ ಹೋರಾಟದಲ್ಲಿ ಕೋಡಿಹಳ್ಳಿ ಚಂದ್ರಶೇಖರ್ ಪಾಲ್ಗೊಂಡಿದ್ದಾರೆ. ಕರ್ನಾಟಕದಿಂದ 200 ರೈತರು ದೆಹಲಿಗೆ ಬಂದಿದ್ದು, ದೆಹಲಿ ವಿವಿಧ ಗಡಿಗಳಲ್ಲಿ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ನಾಳೆ ಹೆದ್ದಾರಿ ತಡೆ ಹೋರಾಟದಲ್ಲೂ ನಾವು ಭಾಗಿಯಾಗ್ತೇವೆ ಅಂತ ಕೋಡಿಹಳ್ಳಿ ಚಂದ್ರಶೇಖರ್ ಹೇಳಿದ್ರು. ಕೃಷಿ ತಿದ್ದುಪಡಿ ಕಾಯ್ದೆಗಳನ್ನು ವಿರೋಧಿಸಿ ದೇಶಾದ್ಯಂತ ನಾಳೆ ಹೆದ್ದಾರಿಗಳನ್ನು ತಡೆದು ರೈತರು ಪ್ರತಿಭಟನೆ ನಡೆಸಲಿದ್ದಾರೆ. ಚಕ್ಕಾಜಾಮ್ ಹೋರಾಟಕ್ಕೆ ರಾಜ್ಯದಲ್ಲೂ ರೈತರು ಸಾಥ್ ನೀಡಲಿದ್ದಾರೆ. ಸಂಯುಕ್ತ ಹೋರಾಟ ಸಮಿತಿಯಿಂದ ಹೆದ್ದಾರಿಗಳು ಬಂದಾಗಲಿದೆ. ರಾಷ್ಟ್ರೀಯ ರಾಜ್ಯ ಹೆದ್ದಾರಿಗಳನ್ನು ರೈತರು ತಡೆಯಲಿದ್ದಾರೆ. ಮತ್ತೊಂದೆಡೆ ನಾಳಿನ ಪ್ರತಿಭಟನೆಗೆ ಬೆಂಬಲ ಸೂಚಿಸಲು ಈಗಾಗಲೇ ದೆಹಲಿಗೆ ರಾಜ್ಯದ 200ಕ್ಕೂ ಹೆಚ್ಚು ರೈತರು ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ತೆರಳಿದ್ದಾರೆ. ರಾಜ್ಯದಲ್ಲಿ ನಾಳೆ ಹಲವೆಡೆ ಹೆದ್ದಾರಿ ತಡೆದು ರೈತರು ಆಕ್ರೋಶ ಹೊರಹಾಕಲಿದ್ದಾರೆ. ಕುರುಬೂರು ಶಾಂತಕುಮಾರ್ ನೇತೃತ್ವದಲ್ಲಿ ಬೆಂಗಳೂರು ದೊಡ್ಡಬಳ್ಳಾಪುರ ರಾಜ್ಯ ಹೆದ್ದಾರಿ ತಡೆಯಲಿದ್ದು, ಬೆಂಗಳೂರು ಮೈಸೂರು ರಸ್ತೆಯಲ್ಲಿ ಬಿಡದಿ, ಮಂಡ್ಯದ ಬಳಿ ಬಡಗಲಪುರ ನಾಗೇಂದ್ರ ನೇತೃತ್ವದಲ್ಲಿ ಹೆದ್ದಾರಿ ತಡೆಯಲಿದ್ದಾರೆ. ಚಾಮರಸಮಾಲಿ ಪಾಟೀಲ್ ನೇತೃತ್ವದಲ್ಲಿ ರಾಯಚೂರಿನ ಅಸ್ಕಿ ಹಾಲ್ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೋರಾಟ ನಡೆಯಲಿದೆ. ನಾಳೆ ರಾಜ್ಯದಲ್ಲೂ ರೈತರ ಹೋರಾಟ ತೀವ್ರಗೊಳ್ಳಲಿದೆ. ರಾಜ್ಯದ ಹಲವೆಡೆ ರಾಷ್ಟ್ರೀಯ ರಾಜ್ಯ ಹೆದ್ದಾರಿಗಳನ್ನು ರೈತರು ತಡೆಯಲಿದ್ದಾರೆ. ಬೆಂಗಳೂರು ಗೋವಾ, ಬೆಂಗಳೂರು ಹೈದರಾಬಾದ್, ಬೆಂಗಳೂರು ಪುಣೆ, ಬೆಂಗಳೂರು ಚೆನ್ನೈ ರಾಷ್ಟ್ರೀಯ ಹೆದ್ದಾರಿ, ಬೆಂಗಳೂರು ಮೈಸೂರು, ಬೆಂಗಳೂರು ಚಾಮರಾಜನಗರ, ಬೆಂಗಳೂರು ಮಾಗಡಿ ರೋಡ್, ಬೆಂಗಳೂರು ಶಿವಮೊಗ್ಗ, ಬೆಂಗಳೂರು ದೊಡ್ಡಬಳ್ಳಾಪುರ ರಾಜ್ಯ ಹೆದ್ದಾರಿಗಳನ್ನು ತಡೆಯಲಿದ್ದು ಸಂಚಾರ ಅಸ್ತವ್ಯಸ್ತವಾಗಲಿದೆ. ಮೋದಿ ಅಮಿತ್ ಶಾ ಇರೋವರೆಗೂ ನನ್ನನ್ನ ಏನೂ ಮಾಡೋಕೆ ಆಗಿಲ್ಲ ಅಂತ ಬಿಎಸ್ವೈ ಹೇಳಿದ್ದು ಯಾಕೆ? ನೀವು ಆಪರೇಷನ್ ಮಾಡಿಲ್ವಾ ಅಂತ ಸಿದ್ದರಾಮಯ್ಯಗೆ ಟಾಂಗ್ ಕೊಟ್ಟಿದ್ದು ಯಾರು? ಶಾಸಕರ ಸಹಕಾರ ಬೇಡವೇ ಅಂತ ಸಿದ್ದರಾಮಯ್ಯ ಪ್ರಶ್ನಿಸಿದ್ದು ಯಾಕೆ? ಇದೆಲ್ಲವನ್ನು ನೋಡೋಣ ಕಲಾಪ ಕದನ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮೋದಿ
ಅಮಿತ್ ಶಾ ಇರುವವರೆಗೂ ನನ್ನನ್ನ ಏನು ಮಾಡಕ್ಕಾಗಲ್ಲ. ಎಲ್ಲಿಯವರೆಗೆ ಮೋದಿ ಅಮಿತ್ ಶಾ ಬೆಂಬಲ ಇರ್ತದೆಯೋ ಅಲ್ಲಿಯವರೆಗೆ ನಾನು ಇಂತಹ 100 ಕೇಸ್ಗಳನ್ನ ಎದುರಿಸ್ತೇನೆ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯಗೆ ಸಿಎಂ ಬಿಎಸ್ ಯಡಿಯೂರಪ್ಪ ಟಾಂಗ್ ಕೊಟ್ರು. ಸಿದ್ದರಾಮಯ್ಯನವರೇ, ನೀವು ವಕೀಲರಾಗಿದ್ದವರು, ನಾನು ಬೇಲ್ ಮೇಲೆ ಇದ್ದೇನೆ ಅಂದಿದ್ದೀರಿ. ನಿಮ್ಮ ರಾಷ್ಟ್ರೀಯ ನಾಯಕರು ಬೇಲ್ ಮೇಲೆ ಇಲ್ವಾ? ನಿಮ್ಮ ಅವಧಿಯಲ್ಲಿ ಎಷ್ಟು ಬಿ ರಿಪೋರ್ಟ್ ಹಾಕಿಸಿಕೊಂಡಿಲ್ಲ ಅಂತ ತಿರುಗೇಟು ನೀಡಿದ್ರು. ಸಿಎಂ ಬದಲಾಗ್ತಾರೆ ಅಂತ ಹೇಳ್ತಿರೋ ಸಿದ್ದರಾಮಯ್ಯಗೆ ಬಿಎಸ್ ಯಡಿಯೂರಪ್ಪ ವ್ಯಂಗ್ಯವಾಡಿದ್ದಾರೆ. ನೀವು ಕನಸಿನಲ್ಲೂ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತೀರಿ ಅನ್ಸುತ್ತೆ ಅಂತ ಸಿಎಂ ಹೇಳಿದ್ರು. ಇಂದು ಹಾದಿ ಬೀದಿಯಲ್ಲಿ ಹೋಗೋರೆಲ್ಲ ಆರ್ಟಿಐ ಮೂಲಕ ಮಾಹಿತಿ ಪಡೆದು ಸುಳ್ಳು ಕೇಸ್ ಹಾಕ್ತಿದ್ದಾರೆ. ನಾವು ಕೂಡ ಮನಸ್ಸು ಮಾಡಿದ್ರೆ ಸುಳ್ಳು ಕೇಸ್ ಹಾಕಬಹುದು. ಇನ್ನು ಮುಂದಾದ್ರೂ ನೀವು ಮಾತು ಬದಲಿಸಿಕೊಳ್ಳಿ ಅಂತ ಸಿಎಂ ಟಕ್ಕರ್ ಕೊಟ್ರು. ಸಿದ್ದರಾಮಯ್ಯ ಹೇಳಿಕೆಗಳಿಗೆ ಸಿಎಂ ಬಿಎಸ್ವೈ ತಿರುಗೇಟು ಕೊಟ್ರು. ನೀವು ಅನೈತಿಕ ಮೈತ್ರಿ ಮಾಡಿಕೊಂಡು ಸರ್ಕಾರ ಮಾಡಿದ್ರೆ ಅದನ್ನ ಮರೆತು ಮಾತನಾಡ್ತಿದ್ದೀರಾ. ಕಾಂಗ್ರೆಸ್ ಪಕ್ಷಕ್ಕೆ ಸೇರಿ ನೀವು ಆಪರೇಷನ್ ಮಾಡಿಲ್ವಾ? ಅನೈತಿಕ ಸರ್ಕಾರ, ಕೆಟ್ಟು ನಿಂತ ಡಕೋಟಾ ಸರ್ಕಾರ ಅಂತೀರಾ ಅಂತ ಬಿಎಸ್ವೈ ಪ್ರಶ್ನಿಸಿದ್ರು. ಅಲ್ಲದೆ ಮುಂದಿನ 3 ಉಪಚುನಾವಣೆಗಳಲ್ಲೂ ನಾವೇ ಗೆಲ್ತೇವೆ, ಇದನ್ನ ಸದನದಲ್ಲಿ ಹೇಳ್ತಿದ್ದೇನೆ ಅಂತ ಬಿಎಸ್ವೈ ಹೇಳಿದ್ರು. ಈ ವೇಳೆ ಅಧಿಕಾರದಲ್ಲಿದ್ದಾಗ ಏನೇನು ಆಗ್ತದೆ ಎಂದು ನಿಮ್ಗೂ ಗೊತ್ತಿದೆ ಅಂತ ಸಿಎಂ ಹೇಳಿಕೆಗೆ ಸಿದ್ದರಾಮಯ್ಯ ಪ್ರತ್ಯುತ್ತರ ಕೊಟ್ರು. ಕಾಂಗ್ರೆಸ್ ವಿರುದ್ಧ ಸಿಎಂ ಬಿಎಸ್ವೈ ವಾಗ್ದಾಳಿ ನಡೆಸಿದ್ರು. ಗವರ್ನರ್ ಭಾಷಣದ ಮೇಲಿನ ವಂದನಾ ನಿರ್ಣಯ ಪ್ರಸ್ತಾವದ ಕುರಿತ ಚರ್ಚೆಗೆ ಉತ್ತರಿಸಿದ ಬಿಎಸ್ವೈ, ಪ್ರತಿಪಕ್ಷ ಎಂಬ ಕಾರಣಕ್ಕೆ ವಿರೋಧ ಮಾಡಬಾರದು, ಟೀಕೆ ಟಿಪ್ಪಣಿಗಳು ತಿದ್ದಿಕೊಳ್ಳುವಂತಿರಬೇಕು ಅಂತ ಹೇಳಿದ್ರು. ಇಲಾಖೆಗಳಲ್ಲಿ ಪ್ರಗತಿ ನಿರೀಕ್ಷೆಗೆ ತಕ್ಕಂತೆ ಆಗಿಲ್ಲ. ಸಿದ್ದರಾಮಯ್ಯ ಮಾಡಿರೋ ಅಂಕಿಅಂಶ ಹೇಳಿಕೆ ಸರಿಯಾಗಿದೆ, ಆದ್ರೆ ಏನು ಕೆಲಸ ಆಗಿಲ್ಲ ಎಂಬುದು ಸತ್ಯಕ್ಕೆ ದೂರವಾದುದು ಎಂದು ಬಿಎಸ್ವೈ ತಿಳಿಸಿದ್ರು. ಬಿಡಿಎನಲ್ಲಿ 4-5 ತಿಂಗಳಲ್ಲಿ ಬದಲಾವಣೆ ತರಲು ನಿರ್ಧಾರ ಮಾಡಿದ್ದು, ಭೂಗಳ್ಳರಿಂದ 3,500 ಕೋಟಿ ಮೌಲ್ಯದ ಸರ್ಕಾರಿ ಜಾಗ ಮರುವಶಪಡಿಸಿಕೊಂಡಿದ್ದೇವೆ. ಬಿಡಿಎನಲ್ಲಿ ಅಕ್ರಮಕ್ಕೆ ಬ್ರೇಕ್ ಹಾಕಲು ನಿರ್ಧರಿಸಿದ್ದೇವೆ ಅಂತ ಸಿಎಂ ಬಿಎಸ್ ಯಡಿಯೂರಪ್ಪ ಹೇಳಿದ್ರು. ಇನ್ನೊಂದು ವರ್ಷದಲ್ಲಿ ಬೆಂಗಳೂರಿನ ಚಿತ್ರಣ ಬದಲು ಮಾಡ್ತೇವೆ, ಇದಕ್ಕಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಿದ್ದೇನೆ. 2025ರ ಒಳಗೆ 75 ಕಿಲೋಮೀಟರ್ ಮೆಟ್ರೋ ಕಾಮಗಾರಿ ಪೂರ್ಣಗೊಳ್ಳಲಿದೆ ಅಂತ ಬಿಎಸ್ವೈ ಉತ್ತರ ಕೊಟ್ರು. ಬಿಜೆಪಿ ಸರ್ಕಾರದಲ್ಲಿ ಎಲ್ಲೆಲ್ಲೂ ಭ್ರಷ್ಟಾಚಾರ ತಾಂಡವವಾಡ್ತಿದೆ. ಡ್ರೈವಿಂಗ್ ಬಾರದ ಚೀಫ್ ಮಿನಿಸ್ಟರ್ ಸೀಟ್ನಲ್ಲಿ ಕೂತಿದ್ದಾರೆ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕಿಡಿಕಾರಿದ್ರು. ಡ್ರೈವಿಂಗ್ ಬಾರದ ಮುಖ್ಯಮಂತ್ರಿಗೆ ಗೇರ್ ಹಾಕಲು ಬರ್ತಿಲ್ಲ, ಇದಕ್ಕೆ ಒಂದೇ ಪರಿಹಾರ ಅಂದ್ರೆ ಬೇರೆಯವರನ್ನ ಕೂರಿಸುವುದು. ಮೋದಿ ಅಮಿತ್ ಶಾ ಆಶೀರ್ವಾದ ಇರುವವರೆಗೆ ಏನು ಮಾಡಲಾಗಲ್ಲ ಎಂದು ಬಿಎಸ್ವೈ ಹೇಳ್ತಿದ್ದಾರೆ. ಹಾಗಾದ್ರೆ ಶಾಸಕರ ಸಹಕಾರ ಬೇಡವೇ ಅಂತ ಅವರು ಪ್ರಶ್ನಿಸಿದ್ರು. ಅಲ್ಲದೆ ಸಿಎಂ ಸ್ಥಾನದಿಂದ ಯಡಿಯೂರಪ್ಪರನ್ನ ಕೆಳಗೆ ಇಳಿಸ್ತಾರೆ ಅಂತ ಖಚಿತ ಮಾಹಿತಿ ಇದೆ ಅಂತ ಹೇಳಿದ್ರು. ವಿಧಾನಸಭೆಯಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮನವಿಗೆ ಕೊನೆಗೂ ಅವಕಾಶ ಸಿಗಲಿಲ್ಲ. ಪಂಚಮಸಾಲಿ ಮೀಸಲಾತಿ ವಿಚಾರದ ಕುರಿತು ವಿಧಾನಸಭೆಯಲ್ಲಿ ಚರ್ಚೆ ನಡೆಸಲು ಇಂದು ಮತ್ತೆ 2 ಬಾರಿ ಶಾಸಕ ಯತ್ನಾಳ್ ಅವಕಾಶ ಕೇಳಿದ್ರು. ಆದರೆ ಮೀಸಲಾತಿ ಬಗ್ಗೆ ಅವಕಾಶ ಸಿಗಲಿಲ್ಲ. ಇನ್ನು ರೈತರ ಕಬ್ಬು ಬಾಕಿ ಪಾವತಿ ಬಗ್ಗೆ ಪ್ರಶ್ನಿಸಿದ ಯತ್ನಾಳ್ ಸರ್ಕಾರದ ವಿರುದ್ಧವೇ ವಾಗ್ದಾಳಿ ನಡೆಸಿದ್ರು. ಸರ್ಕಾರ ನೀಡಿರುವ ಉತ್ತರ ಸರಿಯಾಗಿಲ್ಲ, ಕೆಲವು ಡಿಸಿಸಿ ಬ್ಯಾಂಕ್ಗಳಲ್ಲಿ ಸಕ್ಕರೆ ಇಲ್ಲದಿದ್ರೂ ಸ್ಟಾಕ್ ತೋರಿಸುವ ಕೆಲಸ ಆಗ್ತಿದೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ರು. ವಿಶ್ವವಿದ್ಯಾಲಯಗಳು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಉಪನ್ಯಾಸಕರ ಕೊರತೆ ಇದೆ ಎಂದು ವಿಧಾನ ಪರಿಷತ್ನಲ್ಲಿ ಡಿಸಿಎಂ ಅಶ್ವಥ್ ನಾರಾಯಣ್ ಒಪ್ಪಿಕೊಂಡ್ರು. ಅತಿಥಿ ಉಪನ್ಯಾಸಕರೇ ಈಗ ಪಾಠ ಪ್ರವಚನ ಮಾಡ್ತಿದ್ದಾರೆ. ಹೊಸದಾಗಿ ಹುದ್ದೆ ಭರ್ತಿಗೆ 10,000 ಕೋಟಿ ಬೇಕಾಗುತ್ತೆ ಅಂತ ಆರ್ಥಿಕ ಕೊರತೆ ಬಗ್ಗೆ ಅಸಹಾಯಕತೆ ವ್ಯಕ್ತಪಡಿಸಿದ್ರು. 10 ರಿಂದ 12,000 ಅಧ್ಯಾಪಕರು, ಉಪನ್ಯಾಸಕರ ಹುದ್ದೆ ಖಾಲಿ ಇದ್ದು ಆದ್ಯತೆ ಮೇರೆಗೆ ನೇಮಕಾತಿಗೆ ಕ್ರಮ ಕೈಗೊಳ್ತೇವೆ ಅಂತ ಹೇಳಿದ್ರು. ವೃದ್ಧಾಪ್ಯ ವೇತನದ ಬಗೆಗಿನ ಪ್ರಶ್ನೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಶಶಿಕಲಾ ಜೊಲ್ಲೆ ತಬ್ಬಿಪ್ಪುಗೊಂಡಿದ್ರು. 80 ವರ್ಷ ಮೇಲ್ಪಟ್ಟವರಿಗೂ ವೃದ್ಧಾಪ್ಯ ವೇತನ ಸಿಗುತ್ತಾ ಅಥವಾ ಸರ್ಕಾರ ಅವರಿಗೆ ವೃದ್ಧಾಪ್ಯ ವೇತನ ನಿಲ್ಲಿಸುತ್ತದೆಯೇ? 80 ವರ್ಷ ಆದವರು ವೃದ್ಧಾಪ್ಯ ವೇತನಕ್ಕೆ ಅರ್ಜಿ ಸಲ್ಲಿಸಬಹುದೇ ಅಂತ ಗೋವಿಂದರಾಜು ಪ್ರಶ್ನೆ ಕೇಳಿದ್ರು. ಈ ವೇಳೆ ನನಗೂ ಮಾಹಿತಿ ಇಲ್ಲ ಎಂದ ಶಶಿಕಲಾ ಜೊಲ್ಲೆ, ಅಧಿಕಾರಿಗಳು ಚೀಟಿ ಕೊಟ್ಟ ಬಳಿಕ ಸಾಯೋವರೆಗೂ ಪಿಂಚಣಿ ಕೊಡ್ತೇವೆ ಅಂತ ಉತ್ತರಿಸಿದ್ರು. ಬೇರೊಬ್ಬ ಲಿಂಗಾಯತ ಮುಖಂಡರಿಗೆ ಸಿಎಂ ಸ್ಥಾನ ನೀಡಲಿ ಅಂತ ಜಯಮೃತ್ಯುಂಜಯ ಸ್ವಾಮೀಜಿ ಹೇಳಿದ್ದು ಯಾಕೆ? ಶೃಂಗೇರಿಯಲ್ಲಿ ಅಪ್ರಾಪ್ತೆ ಮೇಲಿನ ಅತ್ಯಾಚಾರ ಖಂಡಿಸಿ ಕಾಂಗ್ರೆಸ್ ಪ್ರತಿಭಟನೆ ಹೇಗಿತ್ತು? ಗದಗದಲ್ಲಿ ನಗರಸಭೆ ಗ್ರಾಮಸ್ಥರು ಎತ್ತಿನ ಬಂಡಿ ನುಗ್ಗಿಸಿದ್ದು ಯಾಕೆ? ಇದೆಲ್ಲವನ್ನು ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಕೇಂದ್ರದ ನಾಯಕರು ಬಿಎಸ್ವೈರನ್ನು ಪದಚ್ಯುತಿಗೊಳಿಸಲು ಸಮರ್ಥ ಲಿಂಗಾಯತ ನಾಯಕನಿಗೆ ಸಿಎಂ ಸ್ಥಾನ ನೀಡಲಿ ಅಂತ ಬಿಎಸ್ವೈ ವಿರುದ್ಧ ಜಯಮೃತ್ಯುಂಜಯ ಗರಂ ಆಗಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಆದಿವಾಲಾದಲ್ಲಿ ಮಾತನಾಡಿದ ಶ್ರೀಗಳು, ಸಿಎಂ ಬಿಎಸ್ವೈಗೆ ವಯಸ್ಸಾಗಿದೆ, ಬುದ್ಧಿ ಸೀಮಿತದಲ್ಲಿಲ್ಲ, ಹೀಗಾಗಿ ಸಿಎಂ ಸ್ಥಾನದಿಂದ ಕೆಳಗಿಳಿಸಿ ಬೇರೊಬ್ಬ ಲಿಂಗಾಯತರಿಗೆ ಅವಕಾಶ ನೀಡಲಿ ಎಂದಿದ್ದಾರೆ. ಮುಂದುವರಿದು ಮಾತನಾಡಿದ ಜಯಮೃತ್ಯುಂಜಯ ಶ್ರೀಗಳು, ನಿನ್ನೆ ಸಚಿವರ ನಿಯೋಗ ಕಳಿಸಿ ಭರವಸೆ ಮಾತು ಹೇಳಿದ್ರು. ಇಂದು ಸದನದಲ್ಲಿ ಪಂಚಮಸಾಲಿಗೆ 2A ಮೀಸಲಾತಿ ಕೊಡಲು ಆಗುವುದಿಲ್ಲವೆಂದಿದ್ದಾರೆ. ಕೇಂದ್ರದತ್ತ ಬೆರಳು ತೋರಿಸಿ ಬಿಜೆಪಿ ಹೈಕಮಾಂಡ್ ವಿರುದ್ಧ ಸಿಎಂ ಎತ್ತಿಕಟ್ಟಲು ಯತ್ನಿಸಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಹೀಗಾಗಿ ಕೇಂದ್ರದ ವರಿಷ್ಠರು ಸಿಎಂ ಬಿಎಸ್ವೈರನ್ನು ಪದಚ್ಯುತಿಗೊಳಿಸಲಿ ಅಂತ ಕೂಡಲ ಸಂಗಮದ ಪಂಚಮಸಾಲಿ ಪೀಠದ ಜಯಮೃತ್ಯುಂಜಯ ಸ್ವಾಮೀಜಿ ಕಿಡಿಕಾರಿದ್ದಾರೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಕಚೇರಿಯಲ್ಲಿ ಲಂಚಕೋರನೊಬ್ಬ ಎಸಿಪಿ ಬಲೆಗೆ ಬಿದ್ದಿದ್ದಾನೆ. ಭೂ ದಾಖಲೆ ವಿಭಾಗದ ಮುಖ್ಯಸ್ಥ ಮಂಜುನಾಥ್ ಎಂಬಾತ ರೈತ ದಿನೇಶ್ ಅನ್ನೋರಿಂದ ಲಂಚ ಪಡೆಯುತ್ತಿದ್ದ. ದಾಖಲೆ ನೀಡಲು ಲಂಚ ಪಡೆಯುವಾಗ ಎಸಿಪಿ ಡಿವೈಎಸ್ಪಿ ನೇತೃತ್ವದಲ್ಲಿ ದಾಳಿ ನಡೆಸಿ ಭ್ರಷ್ಟರನ್ನ ಬಲೆಗೆ ಬೀಳಿಸಲಾಗಿದೆ. ಶೃಂಗೇರಿಯಲ್ಲಿ ಅಪ್ರಾಪ್ತೆ ಮೇಲೆ ಅತ್ಯಾಚಾರ ಎಸಗಿದವರನ್ನ ಬಂಧಿಸುವಂತೆ ಆಗ್ರಹಿಸಿ ಮಹಿಳಾ ಕಾಂಗ್ರೆಸ್ ಸದಸ್ಯರು ಶೃಂಗೇರಿಯಲ್ಲಿ ಧರಣಿ ನಡೆಸಿದ್ದಾರೆ. ಕೆಪಿಸಿಸಿ ಮಹಿಳಾ ಘಟಕದ ಅಧ್ಯಕ್ಷೆ ಪುಷ್ಪಾ ನೇತೃತ್ವದಲ್ಲಿ ಧರಣಿ ನಡೆದಿದ್ದು, ಪೊಲೀಸರ ನಡೆಗೆ ಆಕ್ರೋಶ ವ್ಯಕ್ತವಾಗಿದೆ. ಈ ವೇಳೆ ಹಲವು ಕಾಂಗ್ರೆಸ್ ಮುಖಂಡರು ಭಾಗಿಯಾಗಿದ್ದರು. ಯುಜಿಡಿ ಕಾಮಗಾರಿಯನ್ನ ಬೇಗ ಪೂರ್ಣಗೊಳಿಸುವಂತೆ ಒತ್ತಾಯಿಸಿ ಸ್ಥಳೀಯರು ಗದಗ ನಗರಸಭೆಗೆ ನುಗ್ಗಿದ್ದಾರೆ. ಎತ್ತಿನ ಬಂಡಿಗಳ ಸಮೇತ ಬಂದ ಸ್ಥಳೀಯರು ನಗರಸಭೆ ಸಿಬ್ಬಂದಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಚೇರಿ ಆವರಣಕ್ಕೆ ನುಗ್ಗಿದ ವೀರ ನಾರಾಯಣ ಹಾಗೂ ಕೆಎಚ್ ಪಾಟೀಲ್ ಬಡಾವಣೆ ನಿವಾಸಿಗಳು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು. ಕೂಡಲೇ ಕಾಮಗಾರಿ ಪೂರ್ಣಗೊಳಿಸಿ ಮೂಲ ಸೌಕರ್ಯ ಕಲ್ಪಿಸುವಂತೆ ಒತ್ತಾಯಿಸಿದ್ರು. ಕೇಂದ್ರ ಸರ್ಕಾರ ವಿಜಯಪುರದ ಬಸವೇಶ್ವರ ವೃತ್ತದಲ್ಲಿ ಕೇಂದ್ರದ ವಿರುದ್ಧ ಎಸ್ಯುಸಿಐ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ದರ ಬೆಲೆ ಏರಿಕೆ ಖಂಡಿಸಿ ಪಿಎಂ ಮೋದಿ ವಿರುದ್ಧ ಸದಸ್ಯರು ಆಕ್ರೋಶ ಹೊರಹಾಕಿದ್ದಾರೆ. ಕೇಂದ್ರ ಸರ್ಕಾರದ ಪ್ರತಿಕೃತಿ ದಹಿಸಿ ಧಿಕ್ಕಾರ ಕೂಗಿದ್ದಾರೆ. ಟಿವಿ9 ವರದಿಯಿಂದ ಜೈಲಿನ ಪಾಪಿ ಪ್ರಪಂಚಕ್ಕೆ ಬ್ರೇಕ್ ಬಿದ್ದಿದ್ದು ಹೇಗೆ? ನಾಳಿನ ಹೆದ್ದಾರಿ ಬಂದ್ ಬಗ್ಗೆ ಕಮಲ್ ಪಂತ್ ಎಚ್ಚರಿಕೆ ಕೊಟ್ಟಿದ್ದು ಏನು? ಮನೆ ಬಾಡಿಗೆ ಕೇಳಿದ ಮನೆಯೊಡತಿಯನ್ನ ಬಾಡಿಗೆ ಮನೆಯವರು ಮಾಡಿದ್ದೇನು? ಇದೆಲ್ಲವನ್ನು ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಟಿವಿ9 ರಹಸ್ಯ ಕಾರ್ಯಾಚರಣೆಯ ಬಿಗ್ ಇಂಪ್ಯಾಕ್ಟ್ ಆಗಿದ್ದು, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಖೈದಿಗಳ ಹೈಫೈ ಲೈಫ್ಗೆ ಬ್ರೇಕ್ ಬಿದ್ದಿದೆ. ಟಿವಿ9 ವರದಿ ಬಳಿಕ ಸೆಂಟ್ರಲ್ ಜೈಲಿನ ಒಳಾಂಗಣ ಬದಲಾಗಿದ್ದು, ಅಧಿಕಾರಿಗಳು ಜೈಲಿನಲ್ಲಿ ಕಾರ್ಯಾಚರಣೆ ನಡೆಸಿದ್ದಾರೆ. ಅಲ್ಲದೆ ಸೆಲ್ನಲ್ಲಿ ನೀಡಿದ ಟಿವಿ, ಪಾತ್ರೆ ಸೇರಿ ಎಲ್ಲ ಲಕ್ಸುರಿ ಸೌಲಭ್ಯ ವಾಪಸ್ ಪಡೆದಿದ್ದಾರೆ. ಅಲ್ಲದೆ ವಾಪಸ್ ಪಡೆದ ವಸ್ತುಗಳನ್ನು ಅಧಿಕಾರಿಗಳು ಗುಡ್ಡೆ ಹಾಕಿದ್ದಾರೆ. ಟಿವಿ9 ರಹಸ್ಯ ಕಾರ್ಯಾಚರಣೆಯಲ್ಲಿ ಪರಪ್ಪನ ಅಗ್ರಹಾರ ಜೈಲಿನ ಸತ್ಯ ಬಯಲಾಗಿತ್ತು. ಡಿಜೆಹಳ್ಳಿ ಮತ್ತು ಕೆಜಿಹಳ್ಳಿ ಗಲಭೆ ಪ್ರಕರಣದಲ್ಲಿ ಬಿಬಿಎಂಪಿ ಮಾಜಿ ಕಾರ್ಪೊರೇಟರ್ ಜಾಕೀರ್ಗೆ ಜಾಮೀನು ಸಿಕ್ಕಿದೆ. ಪುಲಕೇಶಿನಗರ ವಾರ್ಡ್ನ ಮಾಜಿ ಕಾರ್ಪೊರೇಟರ್ ಅಬ್ದುಲ್ ರಕೀಬ್ ಜಾಕೀರ್ಗೆ ಹೈಕೋರ್ಟ್ ಏಕಸದಸ್ಯ ಪೀಠ ಜಾಮೀನು ಮಂಜೂರು ಮಾಡಿದೆ. ಹೆದ್ದಾರಿ ತಡೆ ನಡೆಸೋಕೆ ರೈತರು ನಮ್ಮ ಅನುಮತಿ ಪಡೆದಿಲ್ಲ ಅಂತ ಬೆಂಗಳೂರು ಪೊಲೀಸ್ ಆಯುಕ್ತ ಕಮಲ್ ಪಂತ್ ಹೇಳಿದ್ರು. ಹೆದ್ದಾರಿ ತಡೆ ಸಂಬಂಧ ನಮ್ಮನ್ನ ಯಾರೂ ಸಂಪರ್ಕ ಮಾಡಿಲ್ಲ. 2 ರಿಂದ 3 ಗಂಟೆಗಳ ಕಾಲ ರೈತರು ಹೆದ್ದಾರಿ ತಡೆಯುವ ಬಗ್ಗೆ ಮಾಹಿತಿ ಇದ್ದು, ಪೊಲೀಸ್ ಇಲಾಖೆಯಿಂದ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿದ್ದೇವೆ ಅಂತ ತಿಳಿಸಿದ್ರು. ಅಲ್ಲದೆ ಯಾವುದೇ ಅಹಿತಕರ ಘಟನೆ, ತೊಂದರೆ ಆಗೋಕೆ ಬಿಡೋದಿಲ್ಲ, ಯಾರಿಗೂ ಅನಾನುಕೂಲವಾಗದಂತೆ ನೋಡಿಕೊಳ್ಳೋಕೆ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿದ್ರು. ರೈತರ ಹೆಸರಲ್ಲಿ ರಾಜಕೀಯ ದೇಶ ವಿರೋಧಿಗಳು ಪ್ರತಿಭಟನೆ ನಡೆಸುತ್ತಾರೆ ಅಂತ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಆರೋಪಿಸಿದ್ದಾರೆ. ರೈತರೇ ಬೇರೆ, ರೈತರ ಹೆಸರಲ್ಲಿ ಧರಣಿ ಮಾಡ್ತಿರೋರೇ ಬೇರೆ, 3 ಕಾಯ್ದೆಗಳಲ್ಲಿ ರೈತ ವಿರೋಧಿ ನೀತಿ ಎಲ್ಲಿದೆ ಹೇಳಲಿ ಅಂತ ಸಿಟಿ ರವಿ ಆರೋಪಿಸಿದ್ರು. ರೈತರ ಪರ ಹೆಚ್ಚು ಕೆಲಸ ಮಾಡಿರೋದು ಬಿಜೆಪಿ ಸರ್ಕಾರ. ಜನರು, ರೈತರು ನಮ್ಮ ಸರ್ಕಾರದ ಪರ ನಿಂತಿದ್ದಾರೆ. ಉದ್ಯೋಗ ಸೃಷ್ಟಿಯಾಗೋಕೆ ಈ ಕಾಯ್ದೆ ಜಾರಿಗೆ ತಂದಿರೋದು ಅಂತ ಹೇಳಿದ್ರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಉಪಾಧ್ಯಕ್ಷ ಆಯ್ಕೆಯಲ್ಲೂ ರೆಸಾರ್ಟ್ ರಾಜಕೀಯ ಶುರುವಾಗಿದ್ದು, ರೆಸಾರ್ಟ್ನಲ್ಲಿ ಬಿಜೆಪಿ ಬೆಂಬಲಿತ ಸದಸ್ಯರು ಮೋಜು ಮಸ್ತಿ ಮಾಡಿದ್ದಾರೆ. ದೊಡ್ಡಬಳ್ಳಾಪುರ ತಾಲೂಕಿನ ಕೊನಘಟ್ಟ ಗ್ರಾಮ ಪಂಚಾಯಿತಿಯ ಬಿಜೆಪಿ ಬೆಂಬಲಿತ ಸದಸ್ಯರು ನಾಗಿಣಿ ಹಾಡಿಗೆ ಡ್ಯಾನ್ಸ್ ಮಾಡಿದ್ದಾರೆ. ಕಳೆದ 1 ವಾರದಿಂದ ರೆಸಾರ್ಟ್ನಲ್ಲಿ ಬಿಜೆಪಿ ಬೆಂಬಲಿತರು ವಾಸ್ತವ್ಯ ಹೂಡಿದ್ದಾರೆ.
3 ದಿನಗಳಿಂದ ನಡೀತಿರೋ ಏರೋ ಇಂಡಿಯಾ 2021ಕ್ಕೆ ತೆರೆ ಬಿದ್ದಿದೆ. ಏರ್ ಶೋ ಸಮಾರೋಪ ಸಮಾರಂಭದಲ್ಲಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಭಾಗಿಯಾಗಿದ್ದರು. ಏರ್ ಶೋ ಸಮಾರೋಪ ಸಮಾರಂಭದಲ್ಲಿ ಕನ್ನಡದಲ್ಲೇ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾಷಣ ಶುರು ಮಾಡಿದ್ರು. ಎಲ್ಲರಿಗೂ ನಮಸ್ಕಾರ ಅಂತ ಮಾತು ಆರಂಭಿಸಿದ ರಾಜನಾಥ್ ಸಿಂಗ್ 2021ರ ಬೆಂಗಳೂರು ಏರ್ ಶೋ ಯಶಸ್ವಿಯಾಗಿದೆ ಅಂತ ಹೇಳಿದ್ರು. 2020ರಲ್ಲಿ ಇಡೀ ವಿಶ್ವವೇ ಕೊರೋನಾದಿಂದ ಬಳಲ್ತಾ ಇತ್ತು. ಆರ್ಥಿಕ ಸಂಕಷ್ಟ ಎದುರಿಸುವ ಸ್ಥಿತಿಯೂ ನಿರ್ಮಾಣವಾಗಿತ್ತು. ಆದರೆ ಏರ್ ಶೋನಲ್ಲಿ 203 ಕೋಟಿ ಮೊತ್ತದ ವಹಿವಾಟು ಆಗಿದ್ದು, 120 ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ. ಏರ್ ಶೋಗಳಿಂದ ಭಾರತೀಯ ರಕ್ಷಣಾ ಸಾಮರ್ಥ್ಯ ಹೆಚ್ಚಾಗಿದೆ ಅಂತ ಹೇಳಿದ್ರು. ಉನ್ನತ ಮಟ್ಟದ ಸಭೆಯಲ್ಲಿ ರೈತರ ಪ್ರತಿಭಟನೆ ಬಗ್ಗೆ ಮೋದಿ ಹೇಳಿದ್ದು ಏನು? ರಾಜ್ಯಸಭೆಯಲ್ಲಿ ಕೃಷಿ ಕಾಯ್ದೆ ಬಗ್ಗೆ ಸಚಿವ ತೋಮರ್ ಸಮರ್ಥಿಸಿಕೊಂಡಿದ್ದು ಹೇಗೆ? ತೆಲಂಗಾಣದಲ್ಲಿ ಪ್ರೀತಿಸಿ ಮದುವೆಯಾದ ನವ ವಿವಾಹಿತರಿಗೆ ಸಂಬಂಧಿಕರು ಮಾಡಿದ್ದೇನು? ಇದೆಲ್ಲವನ್ನು ನೋಡೋಣ ನ್ಯಾಷನಲ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ನಾಳೆ ದೇಶದಾದ್ಯಂತ ರೈತರಿಂದ ಚಕ್ಕಾಜಾಮ್ ಹಿನ್ನೆಲೆ ಸಂಸತ್ ಭವನದಲ್ಲಿ ಮೋದಿ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಭೆ ನಡೆಯಿತು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ನರೇಂದ್ರ ಸಿಂಗ್ ತೋಮರ್, ಪಿಯೂಷ್ ಗೋಯಲ್, ಪ್ರಕಾಶ್ ಜಾವಡೇಕರ್, ಪ್ರಹ್ಲಾದ್ ಜೋಶಿ ಭಾಗಿಯಾಗಿದ್ದರು. ಸಭೆಯಲ್ಲಿ ರೈತರ ಹೆದ್ದಾರಿ ತಡೆ ಬಗ್ಗೆ ಪ್ರಧಾನಿ ಮೋದಿ ಚರ್ಚಿಸಿದ್ದು, ಕಾನೂನು ಸುವ್ಯವಸ್ಥೆ ಬಗ್ಗೆ ಪ್ರಧಾನಿ ಮೋದಿಗೆ ಅಮಿತ್ ಶಾ ವಿವರಿಸಿದರು. ರಾಜ್ಯಸಭೆಯಲ್ಲಿ ಕೃಷಿ ಕಾಯ್ದೆ ಚರ್ಚೆ ಕೋಲಾಹಲ ಎಬ್ಬಿಸಿದ್ದು, ರಾಜ್ಯಸಭೆಯಲ್ಲಿ ಕೃಷಿ ಕಾಯ್ದೆ ಬಗ್ಗೆ ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಸಮರ್ಥಿಸಿಕೊಂಡರು. ಕಳೆದ 2 ತಿಂಗಳಿಂದ ರೈತರು ಹೋರಾಟ ನಡೆಸುತ್ತಿದ್ದು, ನಾನು 2 ತಿಂಗಳಿಂದ ರೈತರ ಜೊತೆ ಚರ್ಚೆ ಮಾಡಿದ್ದೇನೆ. ಆದರೆ ಯಾರೂ ಕೂಡ ಕಾಯ್ದೆಯಲ್ಲಿ ಏನ್ ಸಮಸ್ಯೆ ಅಂತ ಹೇಳ್ತಿಲ್ಲ. ವಿಪಕ್ಷ ನಾಯಕರು ಸಹ ಕೃಷಿ ಕಾಯ್ದೆಗಳು ಕರಾಳ ಅಂತ ಹೇಳ್ತಾರೆ. ಆದರೆ ಯಾವ ಅಂಶ ಕರಾಳ ಅನ್ನೋದನ್ನ ಯಾರೂ ಹೇಳ್ತಿಲ್ಲ ಅಂತ ಹೇಳಿದ್ರು. ರೈತರ ಹೋರಾಟದಲ್ಲಿ ಸಮಸ್ಯೆ ಇದೆ ಅಂತ ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಹೇಳಿದರು. ಕೇಂದ್ರ ಸರ್ಕಾರ ರೈತರ ಬೆಳೆಗಳ ಮಾರಾಟವನ್ನ ತೆರಿಗೆ ಮುಕ್ತ ಮಾಡಿದೆ. ಆದರೆ ಪಂಜಾಬ್ ಸರ್ಕಾರ ಅಲ್ಲಿನ ರೈತರಿಗೆ ತೆರಿಗೆ ಹೇರ್ತಾ ಇದೆ. ಇಂಥ ಸಮಯದಲ್ಲಿ ರೈತರು ಯಾರ ವಿರುದ್ಧ ಪ್ರತಿಭಟನೆ ಮಾಡಬೇಕು ಹೇಳಿ ಅಂತ ತೋಮರ್ ಪ್ರಶ್ನಿಸಿದ್ರು. ಅಲ್ಲದೆ ಕಾಯ್ದೆಯಿಂದ ಎಪಿಎಂಸಿ ಬಂದ್ ಆಗಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದೇವೆ. ಹೀಗಾಗಿ ರೈತರ ಹೋರಾಟದಲ್ಲೇ ಸಮಸ್ಯೆ ಇದ್ದು, ಇದು ಕೇವಲ ಒಂದು ರಾಜ್ಯದ ರೈತರಿಂದ ನಡೀತಿರೋ ಹೋರಾಟ ಅಂತ ಹೇಳಿದ್ರು. ಕಾಂಗ್ರೆಸ್ ವಿರುದ್ಧ ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಹರಿಹಾಯ್ದಿದ್ದಾರೆ. ನಾವೆಲ್ಲರೂ ನೀರಿನಿಂದ ಕೃಷಿ ಮಾಡುವುದನ್ನ ನೋಡಿದ್ದೇವೆ. ಆದರೆ ಕಾಂಗ್ರೆಸ್ ರಕ್ತದಿಂದ ಕೃಷಿ ಮಾಡ್ತಾ ಇದೆ. ಬಿಜೆಪಿ ಎಂದಿಗೂ ಹಾಗೆ ಮಾಡುವುದಿಲ್ಲ. ಮೋದಿ ಸರ್ಕಾರವು ರೈತರ ಕಲ್ಯಾಣಕ್ಕಾಗಿ ಬದ್ಧವಾಗಿದೆ. ನಾವು ನಮ್ಮ ಪ್ರತಿಷ್ಠೆ ಮೇಲೆ ನಿಂತಿಲ್ಲ. ಈ ಕಾನೂನಿನಲ್ಲಿ ಕರಾಳ ಎನ್ನುವುದು ಯಾವುದು ಅನ್ನೋದನ್ನ ತೋರಿಸೋಕೆ ಯಾರೂ ಮುಂದೆ ಬರ್ತಿಲ್ಲ ಅಂತ ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ ವಿರುದ್ಧ ತೋಮರ್ ವಾಗ್ದಾಳಿ ನಡೆಸಿದ್ರು. ಕ್ರಿಪ್ಟೋ ಕರೆನ್ಸಿ ಅಧಿಕೃತ ಡಿಜಿಟಲ್ ಕರೆನ್ಸಿ ನಿಯಂತ್ರಣ ಮಸೂದೆ ಜಾರಿಗೆ ಕೇಂದ್ರ ಸರ್ಕಾರ ಸುಗ್ರೀವಾಜ್ಞೆ ಮೊರೆ ಹೋಗಿದೆ. ಸುಗ್ರೀವಾಜ್ಞೆ ಮೂಲಕ ಹೊಸ ಕಾಯ್ದೆ ಜಾರಿಗೊಳಿಸೋಕೆ ಸಿದ್ಧತೆ ನಡೆಸಲಾಗಿದೆ. ಲೋಕಸಭೆ, ರಾಜ್ಯಸಭೆಯಲ್ಲಿ ಗದ್ದಲ ಹಿನ್ನೆಲೆಯಲ್ಲಿ ಕೇಂದ್ರದ ಹಣಕಾಸು ಇಲಾಖೆ ಸುಗ್ರೀವಾಜ್ಞೆ ಸಿದ್ಧಪಡಿಸಿದೆ. ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಸುಗ್ರೀವಾಜ್ಞೆ ಹೊರಡಿಸೋಕೆ ಒಪ್ಪಿಗೆ ಕೂಡ ಸಿಕ್ಕಿದೆ. ಮಹಾರಾಷ್ಟ್ರದ ಪ್ರದೇಶ ಕಾಂಗ್ರೆಸ್ ಘಟಕದ ಅಧ್ಯಕ್ಷರಾಗಿ ನಾನಾ ಪಟೋಲೆ ಆಯ್ಕೆಯಾಗಿದ್ದಾರೆ. ಹೀಗಾಗಿ ಹಾಲಿ ಇದ್ದ ಸ್ಪೀಕರ್ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಮುಂದಿನ ಸ್ಪೀಕರ್ ಯಾರಾಗಬೇಕು ಅನ್ನೋದನ್ನ ಮೈತ್ರಿ ಪಕ್ಷಗಳು ನಿರ್ಧಾರ ಮಾಡ್ತವೆ ಅಂತ ಎನ್ಸಿಪಿ ಮುಖ್ಯಸ್ಥ ಶರದ್ ಪವಾರ್ ಹೇಳಿದ್ದಾರೆ. ಆದರೆ ಸ್ಪೀಕರ್ ಸ್ಥಾನದಿಂದ ನಾನಾ ಪಟೋಲೆ ಕೆಳಗಿಳಿಸಿ ಬೇರೊಬ್ಬರನ್ನ ಸ್ಪೀಕರ್ ಆಗಿ ನೇಮಿಸುವ ಕಾಂಗ್ರೆಸ್ ನಿರ್ಧಾರದಿಂದ ಸಿಎಂ ಉದ್ಧವ್ ಠಾಕ್ರೆ ಅಸಮಾಧಾನಗೊಂಡಿದ್ದಾರೆ. ಹೆಣ್ಣು ಮಕ್ಕಳಿಗೆ ಅಶ್ಲೀಲ ಫೋಟೋ, ವಿಡಿಯೋ ಕಳುಹಿಸಿ ಟಾರ್ಚರ್ ನೀಡುತ್ತಿದ್ದ ಕಾಮುಕನೊಬ್ಬ ಹೈದರಾಬಾದ್ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾನೆ. ಕ್ವಾಲಿಟಿ ಕಂಟ್ರೋಲ್ ಇಂಜಿನಿಯರ್ ಸಂತೋಷ್ ಕುಮಾರ್ ಬಂಧಿತ ಆರೋಪಿ. ಇನ್ಸ್ಟಾಗ್ರಾಂನಲ್ಲಿ ಯುವತಿಯನ್ನ ಪರಿಚಯ ಮಾಡಿಕೊಳ್ಳುತ್ತಿದ್ದ ಸಂತೋಷ್ ಕುಮಾರ್ ನಂತರ ಅಶ್ಲೀಲ ಫೋಟೋ, ವಿಡಿಯೋ ಕಳುಹಿಸಿ ಕಿರುಕುಳ ನೀಡುತ್ತಿದ್ದ. ಈ ಬಗ್ಗೆ ಮಹಿಳೆಯರು ನೀಡಿದ ದೂರಿನ ಆಧಾರದಲ್ಲಿ ರಾಮನ್ನಗೂಡ ನಿವಾಸಿ ಸಂತೋಷ್ನನ್ನ ಬಂಧಿಸಲಾಗಿದೆ. ಹೆದ್ದಾರಿಯಲ್ಲಿ ಫೆಬ್ರವರಿ 15ರಿಂದ ವಾಹನಗಳಿಗೆ ಫಾಸ್ಟ್ಯಾಗ್ ಕಡ್ಡಾಯವಾಗಿದೆ. ಫಾಸ್ಟ್ಯಾಗ್ ಅಳವಡಿಕೆ ಕಡ್ಡಾಯಕ್ಕೆ ಫೆಬ್ರವರಿ 15ರ ಗಡುವು ನೀಡಲಾಗಿತ್ತು. ಈ ಗಡುವನ್ನು ವಿಸ್ತರಿಸಲ್ಲ ಅಂತ ಕೇಂದ್ರದ ಹೆದ್ದಾರಿ ಮತ್ತು ಸಾರಿಗೆ ಖಾತೆ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ಲೋಕಸಭೆಯಲ್ಲಿ ತಮಿಳುನಾಡಿನ ಸಂಸದರ ಪ್ರಶ್ನೆಗೆ ನಿತಿನ್ ಗಡ್ಕರಿ ಲಿಖಿತ ಉತ್ತರ ನೀಡಿದ್ದಾರೆ. ಫಾಸ್ಟ್ಯಾಗ್ ಅಳವಡಿಕೆಯಿಂದ ಟೋಲ್ ಪ್ಲಾಜಾಗಳಲ್ಲಿ ವಾಹನಗಳು ಹೆಚ್ಚು ಸಮಯ ನಿಲ್ಲುವುದು ತಪ್ಪಲಿದೆ.